ಮುರ್ದಾಕ್ಬಿಡು. ಏಯ್ ಸ್ವಲ್ಪ ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಏನು ಮಹಾ ಬ್ಯುಸಿ ನೀನು. ಯಾರೋ ಒಬ್ಬ ಸೈನ್ ಹಾಕಿಲ್ಲ ಅಂತ ಅವ್ನ ಕೈನೇ ಮುರಿದಾಕ್ತಿದ್ಯಾ. ಇಲ್ಲಿ ಕೈಯೇ ಮುರಿದೋಗೋಷ್ಟು ನಾನು ಸೈನ್ ಹಾಕ್ತಾ ಇದ್ದೀನಿ. ನಿನಗೆ 1000 ಸಲ ಹೇಳಾಯಿತು. ಈ ಕಂಪ್ನಿ ನಾನು ನಿನ್ನ ಹೆಸರಿಗೆ ಮಾಡಿಕೊಂಡು ಈ ಚೆಕ್ಗೆ ನೀನು ಸೈನ್ ಹಾಕೋದಕ್ಕೆ ಏನೋ ನಿನಗೆ. 10 ಚೆಕ್ಕಿಗೆ ಸೈನ್ ಮಾಡಿದ್ರೆ 10 ಸೈನು 10 ಥರ ಇದೆ ಅಂತ ಹೇಳಿ ಬ್ಯಾಂಕ್ ಅವರು ರಿಜೆಕ್ಟ್ ಮಾಡ್ತಾರೆ. ಇದೆಲ್ಲ ನನಗೆ ಸರಿ ಆಗಲ್ಲ. ಲವ್ ಯಜಮಾನ್ರ ಬಿಸಿ ಇದ್ದೀರಾ? ಅದನ್ನ ಆಗ್ಲೇ ಹೇಳ್ದೆ ತಾನೆ. ಯಾರೋ ಅದು ಫೋನಲ್ಲಿ. ಸಾರಿ. ಒಂದು ನಿಮಿಷ ಇರು. ಓಕೆ. ಅಪ್ಪ, ಯಾರಾದ್ರೂ ಫೋನಲ್ಲಿ ಮಾತಾಡುವಾಗ ಯಾರು ಏನು ಅಂತೆಲ್ಲ ಕೇಳಬಾರ್ದು. ನಿಂಗೆ ಸ್ವಲ್ಪ ಮ್ಯಾನಸ್ ಇಲ್ವಲ್ಲ? ಲಂಡನಲ್ಲಿ ಓದಿ ಏನು ಪ್ರಯೋಜನ? ಇಂಥ ವಿಷಯನೆಲ್ಲ ಮಗನೇ ಅಪ್ಪನಿಗೆ ಹೇಳ್ಕೊಡ್ಬೇಕಾ? ಇದನ್ನ ಮಹಾನ್ ವ್ಯಕ್ತಿ ಹೇಳ್ಕೊಟ್ಟಿರೋದು. ಲವ್ ಹೇಳೋ. ದೊಡ್ಡ ವ್ಯಕ್ತಿನ? ದೊಡ್ಡ ವ್ಯಕ್ತಿ ಅಲ್ಲ ತಾತ, ಅವ್ರ ಮಗ ನಾನು ಹೇಳಿದ್ದು. ಅದೇ ಅಲ್ವಾ, ಸ್ವಲ್ಪ ಸಂತೋಷ ಪಟ್ಟೆ ಮಗನಿಗೆ ಜ್ಞಾನೋದಯ ಆಗೋಯ್ತಲ್ಲ ಅಂತ. ಇವತ್ತು ಶಿವಾನಿ ಜೊತೆ ಫೋನಲ್ಲಿ ಮಾತಾಡಿದೆ. ಅವಾಗ ಯಾರಂತ ಕೇಳಿದ್ರು. ಅವಾಗ ನಾನು ಬಿಟ್ಟಿದ್ದ ಡೋಸ್ನ ತಿರ್ಗಾ ನಿಮಗ್ ಬಿಡ್ತಿದ್ದಾರೆ. ವೆರಿ ಗುಡ್ ಕಣ. ನಿಮ್ಮ ಅಪ್ಪನ ಪಾಠ ಹೇಳೋದಕ್ಕೆ ಶುರು ಮಾಡ್ದ. ಇದಕ್ಕೆ ಅವ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ವೆಕೇಶನ್ ಪೂರ್ತಿ ನಿನ್ ಜೊತೆ ಇರೋದಕ್ಕೆ ಹೇಳಿದೀನಿ. ಅವಾಗೇ ನಿಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್. ಏನ್ ತಾತ, ನಾನು ಖುಷಿಯಾಗಿರೋದು ನಿಮ್ಗೆ ಇಡಿಸ್ತಿಲ್ವಾ? ಯಾಕೆ ತಾತ ಈ ಥರ ನನ್ನ ಮಗನ್ನ ಹುಟ್ಟಿಸಿದ್ರಿ? ಏನೋ ಕಡಿಮೆ ಆಗಿದೆ ನನ್ನ ಮಗನ್ಗೆ. ಕಿಂಗ್ ಕಣ. ನಿಮ್ ಕಿಂಗ್ ನಮ್ಮ ಸ್ಕೂಲಿಗೆ ಬಂದು ನಮ್ಮ ಪ್ರಿನ್ಸಿಪಲ್ ಮುಂದೆ ಏನ್ ಮಾಡಿದ್ರು ಗೊತ್ತಾ? ಏನೋ ಮಾಡ್ದ. ನಿಮ್ಮ ಮಗನಿಂದ ನಮ್ಮ ಸ್ಕೂಲ್ಗೆ ಹೆಮ್ಮೆ. ನೇಷನ್ ಲೆವೆಲಲ್ಲಿ ಬೆಸ್ಟ್ ಸ್ಟೂಡೆಂಟಾಗಿ ಸೆಲೆಕ್ಟ್ ಆಗಿದ್ದಾನೆ. ಮೈಸೂರಲ್ಲಿ ಅವಾರ್ಡ್ ಫಂಕ್ಷನ್ ನಡೀತಿದೆ. ಆಕಾಶ್, ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಸರ್. ಹೌದು, ವೆಕೇಶನ್ ಕ್ಲಾಸ್ಗೆ ಯಾವುದ್ರಲ್ಲಿ ಜಾಯಿನ್ ಆಗ್ತೀಯಾ? ಮ್ಯೂಸಿಕ್. ಕರಾಟೆ. ಮ್ಯೂಸಿಕ್. ಕರಾಟೆ ಕರಾಟೆ ಬೇಡಪ್ಪ, ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತೀನಿ. ಅದೆಲ್ಲ ಯಾಕೋ, ಇದಕ್ಕೆ ಸೇರ್ಕೋ. ಹಾಡ್ತಾನೆ ಹೊಡಿಬೋದು, ಹೊಡಿತಾನೆ ಹಾಡ್ಬೋದು ಅಲ್ವಾ ಸರ್? ಎಸ್. ಎರಡಕ್ಕೂ ಸೇರಿಸಿ ಫೀಸ್ ಎಷ್ಟಾಗುತ್ತಮ್ಮ? 60,000 only, sir. ಅಷ್ಟೇನೆ, ಕಟ್ಟಿ ಅಲ್ಲಿ. ಅಯ್ಯಯ್ಯೋ ಅಯ್ಯೋ, ನನ್ನ ಮರ್ಯಾದಿನೇ ತೆಗೆದ್ಬಿಟ್ನಲ್ಲ. ಅವನು ಹಾಕಿರೋ ಅಂಡರ್ವೇರ್ ಬ್ರ್ಯಾಂಡ್ನ ನಿಮ್ಮ ಸ್ಕೂಲಲ್ಲಿ ಎಲ್ಲರೂ ನೋಡ್ಬಿಟ್ರಾ? ಅದು ಮಾತ್ರನಾ? ಸ್ಕೂಲಲ್ಲಿ ಎಲ್ಲ ಹುಡುಗರು ನೀನು ನಿಮ್ಮ ಅಪ್ಪನ ಥರ ಅಂಡರ್ವೇರ್ ಆಗ್ತೀಯಾ ಅಂತ ಎತ್ತಿ ಎತ್ತಿ ನೋಡ್ತಾರೆ ತಾತ. ಅಯ್ಯೋ ನನ್ನ ಬಂಗಾರ, ನಿನ್ನ ಮರ್ಯಾದಿನೂ ಹೋಯ್ತಾ?